ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಪವಿತ್ರ ಗೌಡ ಪರ ಟಾಮಿ ಸೆಬಸ್ಟಿಯನ್ ವಾದ ಮಂಡಿಸಿದ್ರು. ಪವಿತ್ರ ಮಹಿಳೆಯಾಗಿದ್ದು ಅಪರಾಧದ ಹಿನ್ನೆಲೆ ಇಲ್ಲ. ಪತಿಯನ್ನೇ ಕೊಂದ ಪತ್ನಿಗೂ ಮಹಿಳೆ ಎಂಬ ಕಾರಣಕ್ಕೆ ಜಾಮೀನು ಸಿಕ್ಕಿದೆ. ಹೀಗಾಗಿ ಪವಿತ್ರ ಗೌಡಗೆ ಜಾಮೀನು ನೀಡುವಂತೆ ವಾದಿಸಿದ್ರು. ವಾದ ಆಲಿಸಿದ ಕೋರ್ಟ್ ಮುಂದಿನ ವಿಚಾರಣೆಯನ್ನು ಡಿಸೆಂಬರ್ 6ಕ್ಕೆ ಮುಂದೂಡಿದೆ. ಅಕ್ರಮ ಆದಾಯ ಗಳಿಕೆ ಆರೋಪ ಪ್ರಕರಣದ ಅಡಿ ಸಚಿವ ಜಮೀರ್ ಅಹಮದ್ ಖಾನ್ ಇವತ್ತು ಲೋಕಾಯುಕ್ತ ವಿಚಾರಣೆ ಎದುರಿಸಿದ್ರು. 3 ಬಾರಿ ನೋಟಿಸ್ ಕೊಟ್ಟರೂ ವಿಚಾರಣೆಗೆ ಬಂದಿರಲಿಲ್ಲ. ಕೊನೆಗೂ ಇವತ್ತು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹಾಜರಾದ ಅವರು ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದರೆ ಬರ್ತೇನೆ ಎಂದಿದ್ದಾರೆ. ಯುಪಿಯಲ್ಲಿ ಅರೆಸ್ಟ್ ಆಗಿದ್ದ ನೊಟೋರಿಯಸ್ ಮನೆಗಳ್ಳ ಫಹೀಮ್ನನ್ನ ಬೆಂಗಳೂರು ಪೊಲೀಸರು ಬಾಡಿ ವಾರೆಂಟ್ ಮೇಲೆ ಕರೆತಂದಿದ್ದು 1 ಕೆಜಿ 700 ಗ್ರಾಂ ಚಿನ್ನ ಪತ್ತೆ ಹಚ್ಚಿದ್ದಾರೆ. ಇಬ್ಬರು ಪತ್ನಿಯರನ್ನ ಹೊಂದಿದ್ದ ATM ಫಹೀಮ್ ಕಳ್ಳತನಕ್ಕೆ ಅಂತಲೇ ಯುಪಿಯಿಂದ ಗ್ಯಾಂಗ್ ಜೊತೆ ಬೆಂಗಳೂರಿಗೆ ಬರ್ತಿದ್ದ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈತನಿಂದ 4 ಕೇಸ್ಗಳಲ್ಲಿ ಬೇಕಾಗಿದ್ದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಪ್ರತಿದಿನ ನಮ್ಮ ಮೆಟ್ರೋದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಓಡಾಡ್ತಾರೆ. ಆದರೆ ರೈಲಲ್ಲಿ ಸಂಚರಿಸುವ ವೇಳೆ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ. ಹೀಗಾಗಿ ಎಚ್ಚೆತ್ತ BMRCL ಮೆಟ್ರೋ ಪಿಲ್ಲರ್ಗಳಲ್ಲಿ 5G ನೆಟ್ವರ್ಕ್ ಶೆಲ್ ಅಳವಡಿಸಲು ಟೆಂಡರ್ ಕರೆದಿದೆ. ಮೆಟ್ರೋ ಪ್ರಯಾಣಿಕರಿಗಷ್ಟೇ ಅಲ್ಲದೆ ಅಕ್ಕಪಕ್ಕದಲ್ಲಿ ಸಂಚರಿಸುವ ವಾಹನ ಸವಾರರಿಗೂ 5G ನೆಟ್ವರ್ಕ್ ಸಿಗಲಿದೆಯಂತೆ.